ಸಾವು ಯಾವಾಗ ಬರ್ತದೋ ಗೊತ್ತಿಲ್ಲ, ಅದೇನು ಹೇಳಿ ಕೇಳಿ ಬರೋದಿಲ್ಲ. ನಾವು ನಮ್ಮ ಕೆಲಸದಲ್ಲಿ ಬಿಜಿ ಇರ್ತೀವಿ, ಆದ್ರ ಆ ಸಾವು ಅದು ತನ್ನ ಕೆಲಸನ ಮಾಡ್ತಿರ್ತದೆ. ಹಾಗಾಗಿ ನಾವು ಈ ಬದುಕನ್ನ, ಈ ಜೀವನವನ್ನ ಸಂಪೂರ್ಣವಾಗಿ ಯಾವತ್ತಿರ್ತೀವೋ ಅವತ್ತೇ ಅನುಭವಿಸ್ಬೇಕು. ನೀವು ಮುಂದೆ ಸಿಗ್ತದ, ನಾಳೆ ಸಿಗ್ತದ, ನಾಳೆ ಸಿಗ್ತಂತಂದ್ರೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶರಣರು ಹೇಳ್ತಾರ, ಗಾಳಿ ಬಿಟ್ಟಲ್ಲಿ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ಅಧೀನವಲ್ಲವಯ್ಯ. ಶಿವಶರಣರೆಂಬುದೊಂದು ಗಾಳಿ ಬೀಸ್ತಲ್ಲ ಅವರಿಗೆ ತುಂಬಿಕೊಳ್ಬೇಕಂತ ಹೇಳ್ತಾರ. ಮತ್ತು ಇನ್ನೊಂದು ವಚನ ಕೂಡ ಬರ್ತ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನುರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ. ಇದು ಅತ್ಯಂತ ಸ್ಪಷ್ಟ ಇದೆ. ಮನುಷ್ಯ ಬೆಳಿತಾ 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 ದೈಹಿಕವಾಗಿ ನಾವು ಬೆಳಕಂತ ಹೋಗ್ತೀವಿ, ನಮಗೆ ಖುಷಿ ಆಗ್ತಿರ್ತದ, ನಾವು ಬೆಳೆದೇವಿ ಅಂತ. ನಾವು ಇಲ್ಲ ಎಲ್ಲರೂ ಕೂಡ ಎಲ್ಲಿಗೆ ಹೊರಟಿವಿ? ನಮ್ಮ ಸಾವಿನ ಸಮೀಪ ನಾವು ಹೊರಟಿವಿ. ನಾವಂತ ಈಗ 50 ವರ್ಷ ಆಯ್ತಪ್ಪ, 60 ವರ್ಷ ಆಯ್ತು, ಏನ್ ಆನಂದಲ್ಲ, ಸಾವಿನ ಕಡೆಗೆ ಹೊರಟಿವಿ. ಆದ್ರೆ ಬದುಕಿನ ಬಗ್ಗೆ ನಾವ್ಯಾರು ಆಲೋಚನೆ ಮಾಡಲ್ಲ, ಚಿಂತನೆ ಕೂಡ ನಾವು ಮಾಡೋದಿಲ್ಲ. ಬದುಕಿನ ಬಗ್ಗೆ ಮತ್ತು ನಮ್ಮ ಇವತ್ತಿನ ವಾಸ್ತವದ ದಿನಗಳ ಬಗ್ಗೆ ನಾವು ಚರ್ಚೆ ಮಾಡೋಣ, ಚಿಂತನೆ ಮಾಡೋಣ. ಒಳ್ಳೆ ರೀತಿ ಇದ್ದಷ್ಟು ದಿನಗಳವರೆಗೆ ಒಳ್ಳೆಯ ಜೀವನವನ್ನ ನಾವು ಬದುಕಿದ್ರೆ ಸಮಾಜ, ನಾವು ಸತ್ತು ಹೋದ್ರೂ ಕೂಡ ನಮ್ಮ ನೆನಪಿಡ್ತದ. ಸಮಾಜ ಬಿಡ್ಲಿ, ಆದ್ರೆ ನಮಗೊಂದು ಸಂತೃಪ್ತಿ ಭಾವ ಇರ್ತದ. ನೋಡಿ, ನಮ್ಮ ಶ್ರವಣ ಅಷ್ಟು ದೊಡ್ಡ ವಯಸ್ಸೇನಲ್ಲ, ಇನ್ನೂ ಚಿಗುರು ವಯಸ್ಸು. ಚಿಗುರುದಲ್ಲೇ ಚೀಟು ಬಿಟ್ರಂತೆ ಯಾರು, ಹಂಗ ಆತನ ಪರಿಸ್ಥಿತಿ ಆಯ್ತು. ಈ ಪರಿಸ್ಥಿತಿ ನಮ್ಮ ಕುಟುಂಬಗಳಲ್ಲೂ ಬರಬಹುದು, ಏನು ಹೇಳಕ್ ಆಗೋದಿಲ್ಲ, ಇಲ್ಲಿ ಬರೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಮದುವೆಯಾಗಿ ಸ್ವಲ್ಪ ದಿನಗಳಾಗಿತ್ತು, ಹೋಗಿ ಬಹುಶಃ 1 ತಿಂಗಳು ಆಗಿರ್ಲಿಕ್ಕಿಲ್ಲ ಅಂತ ಅನಿಸ್ತದ. 2 ತಿಂಗಳಲ್ರಿ, 2 ತಿಂಗಳೇನು ದೊಡ್ಡ ವಯಸ್ಸ ಮದುವೆಯಾಗಿ ಯಾವಾಗ ಪಟ್ನ ಕಣ್ಮುಚ್ಚಿಬಿಟ್ಟ. ಹಾಗೆ ನಾವು ಕೂಡ ಸಾವಿನ ದವಡೆಗೆ ಯಾವಾಗ ಹೋಗಿ ನಿಲ್ತೀವೋ ಗೊತ್ತಿಲ್ಲ. ಇರೋ ತನಕ ಪ್ರೀತಿ, ವಿಶ್ವಾಸ, ಪರಸ್ಪರ ಗೌರವಗಳಿಂದ ಶರಣರ ವಿಚಾರಗಳನ್ನ ನಿಂತ ನಾವು ಈ ಬದುಕನ್ನು ಯಶಸ್ವಿಯಾಗಿ ಹೋಗ್ಬೇಕಾಗ್ಯದ. ನಾವು ಸಿದ್ಧಾರೂಢಂದು ಹಂಗೆ ಆಯ್ತು. ಆತನು ಕೂಡ ಕ್ಯಾನ್ಸರ್ಗೆ ತುತ್ತದ. ಈತಂದು ಈ ರೀತಿ ಆದ್ರೆ ನಮ್ಮ ಸಿದ್ಧಾರೂಢಂದ್ರು ಕೂಡ ಆತನು ಕೂಡ ಕ್ಯಾನ್ಸರ್ ರೋಗಕ್ಕೆ ತುತ್ತದ. ಇದ್ರ ಜೊತೆಗೆ ಮತ್ತೊಂದು ಸಂಗತಿಯನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಮ್ಮ ಗುರುಮಿಟ್ಕಲ್ದ ಕಾಸ ಮಠದ ಶಾಂತಿರ ಸ್ವಾಮೀಜಿಗಳು ಇಲ್ಲಿ ವೇದಿಕೆ ಮೇಲೆ ಅದಾರ. ಅವರು ಜೊತೆ ಸೇರಿ ಯಾದಗಿರಿ ಹೇಗೋ ಕಲಬುರಗಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ನಡೆಸಲಾಯಿತು. ಇದರಿಂದ ಇಷ್ಟು ವರ್ಷಗಳವರೆಗೆ ಮಠಾಧೀಶರು ಬರೇ ಮನೆಯಲ್ಲೇ ಅಂದ್ರೆ ಮಠದಲ್ಲಿ ಕುಳಿತಿರ್ತಿದ್ರು. ಹಿಂಗ್ ಸಾರ್ವಜನಿಕವಾಗಿ ಕರೆದಾಗ ಅವ್ರ ಮನೆಗೆ ಹೋಗ್ತಿದ್ರು, ಕಾರ್ಯಕ್ರಮಗಳು ಮಾಡ್ತಿದ್ರು. ಆದ್ರೆ ಮಠಾಧೀಶರ ಒಕ್ಕೂಟದ ಕಡೆಯಿಂದ, ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾದಂತ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಮತ್ತು ಗದಗಿನ ಸಿದ್ದರಾಮ ತೋಂಟದಾರ್ಯ ಜಗದ್ಗುರುಗಳವರ ನೇತೃತ್ವದಲ್ಲಿ ಇಡೀ ರಾಜ್ಯದ ತುಂಬಾ ಒಂದು ದೊಡ್ಡ ಸಮಾವೇಶವನ್ನ ಮಾಡಲಾಯಿತು. ಆ ಸಮಾವೇಶ ಕೊನೆಗೆ ಬೆಂಗಳೂರಲ್ಲಿ ಸೇರ್ಲಾಯ್ತು. ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಸನ್ಮಾನ ಮಾಡಿದ್ರು. ಸಿದ್ದರಾಮಯ್ಯನವ್ರನ್ನ ಸನ್ಮಾನ ಮಾಡಿದ್ದು ಯಾಕಂತಂದ್ರೆ ಇವರೇನು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿರುವಂತ ಅರ್ಥ ಅಲ್ಲ. ಸಿದ್ದರಾಮಯ್ಯನವರು ಬಸವಣ್ಣವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಒಂದು ಘೋಷಣೆ ಮಾಡಿದ್ರು ಒಂದು. ಆಮೇಲೆ ಇಲ್ಲಿ ವಿಜಯಪುರದ ಒಂದು ಮಹಿಳಾ ವಿಶ್ವವಿದ್ಯಾಲಯ ಇದೆ, ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಅಕ್ಕಮಹಾದೇವಿ ಅಂತ ಹೆಸರು ಇಡ್ಸರು ಇನ್ನೊಂದು. ಆಮೇಲೆ ಕರ್ನಾಟಕ ಸರ್ಕಾರದ ಎಲ್ಲ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಇಡ್ಲಿಕ್ಕೆ ಆರ್ಡರ್ ಮಾಡಿದ್ರು ಸಿದ್ದರಾಮಯ್ಯನವರು. ಇದು 3 ಕಾರಣ. ಜೊತೆಗೆ ಮತ್ತೊಂದಂದ್ರೆ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ, ಆ ಪಾರ್ಕಿಗೆ ಅಲ್ಲಮಪುರ ಅಂತ ಹೆಸರಿಡ್ಸಿದ್ರು. ಮತ್ತು ಇದರ ಜೊತೆಗೆ ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟ ಭವ್ಯವಾದ ಕಟ್ಟಡ ಸಿದ್ಧಗೊಳ್ಳಲಿದೆ. ಬಹುಶಃ ಮುಂದಿನ ವರ್ಷಗಳಲ್ಲಿ ಅದು ಆರಂಭಗೊಳ್ಳುತ್ತದೆ. ಅಲ್ಲಿ ಹೋಗಿ ನೋಡ್ಬಿಟ್ರೆ 770 ಜನ ಶರಣರ ಹೆಸರು ಹೇಳ್ತಾರಲ್ಲ, ಅವರೆಲ್ಲ ಶರಣರನ್ನ ಒಂದೊಂದು ಕಂಬದಲ್ಲಿ ಒಂದೊಂದು ವಚನಗಳವು, ಅವ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ನಾವು ಈಗ ದಿಲ್ಲಿ ಒಳಗೆ ಹೋಗಿದಾಗ ಅಲ್ಲಿ ಒಂದು ಯಾವ್ದೋ ಇದಕ್ಕೆ ನೋಡ್ತೀವಿ ನೋಡ್ರಿ, ದಿಲ್ಲಿ ಒಳಗಡೆ ಒಂದು ನಾರಾಯಣ ಯಾವ್ದೋ ಸ್ವಾಮಿನಾರಾಯಣ ಟೆಂಪಲ್ ಇದೆಯಲ್ಲ, ಅದೇ ರೀತಿಯ ಪರಿಕಲ್ಪನೆ ಇಟ್ಕೊಂಡು ಅನುಭವ ಮಂಟಪವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಅನುಭವ ಮಂಟಪ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅನುಭವ ಮಂಟಪ ಅಂದ್ರೆ ಏನಪ್ಪ 4 ಮಂದಿ ಕೂಡಿರ ಅಂತ ಅನಿಸ್ತದ? ಇಲ್ಲ, ಎಲ್ಲ ಶರಣರೆಲ್ಲರೂ ಕೂಡಿ, ಶರಣರ ಒಂದ್ ಕಡೆ ಕೂಡಿ ಹೆಂಗ್ ಚಿಂತನೆ ಮಾಡ್ತಿದ್ರು, ಏನ್ ಆಲೋಚನೆ ಮಾಡ್ತಿದ್ರು, ಯಾವ್ದ್ರ ಬಗ್ಗೆ ಅವ್ರು ತುಡಿತ ಇತ್ತು ಅಂತಂದ್ರ ಬಗ್ಗೆ ಅಲ್ಲಿ ನೋಡಿದ ತಕ್ಷಣ ನಮಗೆ ಕಣ್ಣಿಗೆ ಕಟ್ಟಬೇಕು ಅಂತ ಒಂದು ಕಟ್ಟಡ ಅಲ್ಲಿ ಆರಂಭ ಆಗ್ತಿದೆ. ಸ್ವಲ್ಪ ನಿಮಗೆ
ನೀವು ನಮ್ಮವ್ರು ಇದೀರಿ, ನೀವೇನು ಬೇರೆ ಅಲ್ಲ. ಲಿಂಗಾಯತರ ಅವಗುಣಕ್ಕೆ ಮನೆಯವನಲ್ಲದೆ ಪ್ರಾಣಕ್ಕೆ ಮನಿ ಅಂತ ಹೇಳ್ತಾರ. ನಾವು ಬದಲಾಗ್ಬೇಕು. ನಾವು ಬದಲಾಗದೆ ಹೋದ್ರೆ ನಮ್ಮನ್ನು ಬದಲು ಮಾಡ್ಲಿಕ್ಕೆ ಯಾರು ಬರೋದಿಲ್ಲ. ನಾವು ಅರ್ಥ ಮಾಡಿಕೊಳ್ಬೇಕು, ನಾವು ತಿಳ್ಕೊಳ್ಬೇಕು. ನಾವಂತೀವಿ ಇಲ್ಲ ಇಷ್ಟು ಹಿಂಗಿತ್ತಲ್ರ, ಹೌದು ಅವಂಗಿತ್ತ, ತಿಳಿದಿಲ್ಲ ಹಂಗಾಗ್ಯದ. ತಿಳ್ಕೊಳ್ಬೇಕಲ್ಲ. ತಿಳ್ಕಲ್ಲ ಅಂದ್ರೆ ನಮ್ಗೆ ಯಾರು ಬಂದು ಹೇಳ್ತಾರ? ಈಗ ಮಗು ಹತ್ರ ಕೂಡ ಅತ್ತಾಗ ಮಾತ್ರ ತಾಯಿ ಹಾಲು ಕುಡಿಸ್ತಾಳ. ಹಳ್ಳಿಂದ ಯಾರು ಹಾಲು ಕುಡಿಸ್ತಾರ? ಹಾಲು ಕುಡಿಸಕ್ ಸಾಧ್ಯ ಇಲ್ಲ. ಈಗ ತಮಗ್ ತಾವೇ ಅರ್ಥ ಮಾಡಿಕೊಂಡು ನಮಗ ಹೇಳ್ತಕ್ಕಂಥ ಕಾಲ ಈಗಿಲ್ಲ. ನಮಗ್ ನಾವೇ ಅರ್ಥ ಮಾಡಿಕೊಡ್ಬೇಕಾಗಿದೆ. ಎಲ್ಲ ಕಾರಣಗಳಿಗೆ ಸಿದ್ದರಾಮಯ್ಯನವರು ಸನ್ಮಾನ ಮಾಡಿದ್ರು. ತಪ್ಪೇನಿದ್ದಾಗ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವಾಮೀಜಿಗಳು ಹೋದ್ರನ್ನೆಲ್ಲರೂ ಇಲ್ಲ, ನಮ್ಮ ಜನಾಂಗದ ಪರವಾಗಿ ಇಡೀ ಸಮಾಜದ ಕಣ್ಣು ತೆರೆಸುವಂತ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವ್ರು ಮಾಡಿದಾರ. ಅಭಿನಂದನೆ ಸಲ್ಲಿಸ್ಯಾರ. ಪಾಪ ಅವ್ರು ಏನ್ ಮಾಡ್ಯಾರ, ಒಂದು ಭಾವಚಿತ್ರ, ಅವರಿಗೆ ಒಂದು ಹಾರ ಹಾಕ್ಯಾರ, ಅವ್ರಿಗೆ ವಿಭೂತಿ ಧರಿಸ್ಯಾರ, ಒಂದು ಶಾಲ್ ಹಾಕ್ಯಾರ ಅಷ್ಟೇ. ಇಷ್ಟಕ್ಕೆ ನೋಡ್ರಿ, ನಮ್ಮಲ್ಲೇ ಹೆಂಗೆ ಎಂತಾರು ಇರ್ತಾರಂತ. ಒಬ್ಬ ಮಠಾಧೀಶ, ಅವರು ಮಠಾಧೀಶರೇ, ಅವರು ಕಾವಿನೇ ಹಾಕ್ತಾರ. ಅವ್ರಿಗೆ ಎಂಥ ಕೆಟ್ಟ ಬೈಗಳದು. ನಾ ಹೇಳದಲ್ಲ ಅದು ಸುಮಗ ಅಂತ. ಇಂಥ ವರ್ಡ್ ಒಬ್ಬ ಸ್ವಾಮಿ ಹೇಳಕ್ ಸಾಧ್ಯನ? ಹೇಳ್ಬೇಕನ್ನೋದು. ಮತ್ತ ಅವ್ರಿಗೆ ಯಾರಿಗೆ ಹೇಳದಲ್ರಿ, ಅವ್ರಿಗೆ ನಾವು ಹಾಕಂತೀವಲ್ಲ, ಅವ್ರು ತೋಳ್ ಮೆಟ್ಲು ಹಿಡಿಬೇಕಂತಾರೆ. ಇಂಥ ಮಾತುಗಳು ಹೇಳ್ಬೋದಾ ಒಬ್ಬ ಸ್ವಾಮೀಜಿಗಳಾಗಿ? ಮತ್ತ ಅಂತರ ಪರವಾಗಿ ನಾವು ಮಾತಾಡ್ಬೇಕಾ? ಆಲೋಚನೆ ನಾವು ಮಾಡ್ಬೇಕಲ್ಲ. ನಮ್ಗೆ ಗೊತ್ತಿಲ್ಲ, ಯಾರೋ ಕರಿತಾವ್ರಿಂದ ಹೋಗ್ಬಿಡ್ತೀವಿ ನಾವು. ಬಹುಶಃ ಇವತ್ತು ಶಾಪುರದಾಗ ಅವ್ರ ಪರವಾಗಿ ಪ್ರತಿಭಟನೆ ಮಾಡಿದ್ರು. ಇಂಥ ಸ್ವಾಮೀಜಿಗಳು ನಮ್ಮ ನಡುವೆ ಇರ್ಬೇಕಾ? ಆಲೋಚನೆ ನಾವು ಮಾಡ್ಬೇಕು. ನಿಮ್ಗೆ ಅವ್ರು ಇರ್ಲಿ ಬೇಡ ಅಂತ ನಾ ಹೇಳೋದಿಲ್ಲ, ನೀವೇ ತೀರ್ಮಾನ ಮಾಡ್ರಿ. ಅವ್ರು ಈ ಕೆಟ್ಟ ಪದವನ್ನು ಉಪಯೋಗ ಮಾಡ್ತಾರ. ಆ ಒಬ್ಬ ಮಹಿಳೆಗೆ ಅವಮಾನ ಮಾಡ್ತಾರ. ಅವ್ರ ತಾಯಿ ಮಹಿಳೆ ತಾನೆ, ಅವ್ರ ತಾಯಿ ಮಹಿಳೆ ಅಲ್ಲ. ಬಹುಶಃ ಮದುವೆ ಆಗಿತ್ತಂದ್ರೆ ಅವ್ರ ಹೆಂಡತಿ ಕೂಡ ಮಹಿಳೆನೇ ಆಗ್ತಿದ್ರು. ತಾಯಿ ಮಹಿಳೆ, ಅವ್ರ ಅಜ್ಜಿ ಮಹಿಳೆ, ಅವ್ರ ತಂಗಿನೂ ಮಹಿಳೆ. ಮತ್ತು ತಾಯಿಯ ಉದರಿಂದ ಬಂದು ಮನುಷ್ಯನೇ ಈ ತರ ಮಾತಾಡ್ತಂದ್ರೆ ಏನು? ಸಮಾಜಕ್ಕೆ ಇವ್ರು ಎಂತ ಕೊಡುಗೆ ಕೊಡ್ಲಿಕ್ಕೆ ಸಾಧ್ಯ? ಕೊಡುಗೆ ಕೊಡ್ತಾರೆ ಇವ್ರೇನು? ಸದುವಿನಯವೇ ಸದಾಶಿವನ ಒಲಮೆಯ ಅಂತ ಬಸವಣ್ಣವ್ರು ಹೇಳಿದರು. ಮೃದು ವಚನವೇ ಸಕಲ ಜಪಂಗಳಯ ತಪಂಗಳಯ ಅಂತ ಹೇಳಿದ್ರು, ಶರಣ ಹೇಳಿದ್ರು. ಆದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ ಈಗ? ಅದೇ ಶರಣ ಹೆಸರು ಹೇಳಿಕೆ ಇದೆಲ್ಲ ಮಾಡ್ತಾರಲ್ಲ. ಹೋಗ್ಲಿ, ಸ್ವಾಮೀಜಿಗಳೆಲ್ಲ ಕೆಟ್ಟ ಮಾತಾಡಿದ್ರ ಎಲ್ಲಾದ್ರು? ಇಡೀ ಎಲ್ಲ ರಾಜ್ಯ ತುಂಬಾ ಓಡಾಡಿದ್ರು, ತಿರುಗಾಡಿದ್ರು. ಎಲ್ಲ ಹಿಂಗೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ರು. ಅವ್ರು ಕೇಳ್ತಿದ್ರು, ಸರ್ ಇಷ್ಟು ಲಿಂಗ ಯಾಕೆ ಕಟ್ಕೊಳ್ಬೇಕ್ರಿ? ಸರ್ ವಿಭೂತಿ 3 ಬೆರಳು ಯಾಕೆ ಹಚ್ಕೋಬೇಕು? ಹೆಣ್ಮಕ್ಳು ಕುಂಕುಮ ಹಚ್ಕೋಬಾರ್ದಂತ ಹಚ್ಕೋಬೇಕು, ಹಚ್ಕೋಬಾರ್ದು? ಲಿಂಗ ಅಂದ್ರೆ ಯಾವ್ದ್ರಿ? ಈ ನಮ್ಮಿರ್ತಕ್ಕಂಥ ಎದಿ ಮೇಲೆ ಕಟ್ಕೊಂಡಂತ ಇಷ್ಟ ಲಿಂಗ ಬೇರೆ, ಆ ಗುಡಿಗಿರೋ ಲಿಂಗ ಬೇರೆ. ವಚನದಾಗಂತ ಶಕ್ತಿ ಏನದ? ವಚನ ಯಾಕೆ ಓದ್ಬೇಕು? ಇವ್ ರಾಹುಕಲ್ಲ ಗುಳಿಕಲ್ಲ ಇಲ್ಲ ಅಂತ ಯಾಕಿಲ್ಲ? ಜ್ಯೋತಿಷ್ಯ ಕೇಳ್ಬೇಕೋ ಕೇಳಬಾರ್ದು? ಇವು ಪೂಜಾರಿ ಮಂತ್ರ ಹೇಳ್ತಿರ್ತಾನ, ಮಂತ್ರ ಹೇಳೋ ಪೂಜಾರಿಗೆಲ್ಲ ಅರ್ಥ ಅದನ್ರಿ? ಮಂತ್ರ ಹೇಳಿದ್ರೆ ಏನೋ ಮಾವಿನಕೆ ಉದುರ್ತದಲ್ಲ, ಹಿಂಗ್ ಪ್ರಶ್ನೆ ಕೇಳ್ತಾರೆ ಹುಡುಗರು. ಸ್ವಾಮೀಜಿಗಳು ಈ ಕೂತ್ಕೊಂಡು ಏನ್ ಕೇಳ್ತಾರೆ ಕೇಳ್ರಿ ಅಂತ ಹೇಳ್ತಿದ್ರು. ಆದ್ರೆ ಇದುವರೆಗೆ ನಮಗೇನ್ ಹೇಳಿಕೊಂಡ್ಬಂದ್ರ ಮಠಾಧೀಶರು, ಪ್ರಶ್ನೆ ಕೇಳಬಾರ್ದು. ಸುಮ್ಮನೆ ನಾವ್ ಏನ್ ಹೇಳ್ತದ ಕೇಳ್ಕೊಂಡು ಹೋಗ್ಬೇಕು. ಆಶೀರ್ವಾದ ಅಪ್ಪರು ಆಶೀರ್ವಾದ ತಗೋಬೇಕು, ನಮ್ಮ ಮನೆಗೆ ಹೋಗ್ಬೇಕು. ಆಶೀರ್ವಾದ ಏನ್ ಆಗಿ ಅವನೆಲ್ಲ ಏನು ಆಗಿಲ್ಲ. ಆದ್ರೆ ಬಸವ ತತ್ವದ ಸ್ವಾಮೀಜಿಗಳು ನಮ್ಮ ತಕ್ಕ ಬಂದು ಸಭೆ ಕರೆದು ಹಿಂಗೆಲ್ಲ ಜನರ ಕೂಡಿಸಿ ಪ್ರಶ್ನೆ ಕೇಳ್ರಪ್ಪ, ಏನ್ ಕೇಳಿದ್ರು ಹೇಳ್ರಿ. ಧರ್ಮ ಅಂದ್ರೆ ಏನು? ಧರ್ಮದ ತಳಹದಿ ದಯೆ. ದಯವಿಲ್ಲದ ಧರ್ಮ ಅದಾವು ದಯ? ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವೇ ಅಂತ ಹೇಳಿದ್ರು ಶರಣರು. ಈ ಸರಳ ಸತ್ಯವನ್ನ ಹೇಳಿದ್ರೆ ಅವ್ರಿಗೆ ಬಗ 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 ಉರೇಕೈತು. ಯಾಕಂದ್ರೆ ನೀವು ಹುಷಾರಾಗ್ತಿರಲ್ಲ, ನೀವು ಜಾಣರಾಗ್ತೀರಿ, ನೀವು ಪ್ರಶ್ನೆ ಮಾಡಿ ತಿಳ್ಕೊಂತೀರಿ. ನೀವು ಪ್ರಶ್ನೆ ಮಾಡಿ ತಿಳ್ಕೊಂಡ್ರೆ ಅವ್ರ ಅಂಗಡಿ ಬಂದಾತಾವ, ಅವ್ರ ಅಂಗಡಿ ಕೀಲಿ ಹಾಕ್ಬೇಕಾಗ್ತಾವ. ಇವ್ ನಮ್ಮ ಅಂಗಡಿಗೆ ಧಕ್ಕೆ ತರ್ತಾನಂತ ತಿಳ್ಕೊಂಡು ಅವರು ಇವರು ಸ್ವಾಮೀಜಿಗಳ ವಿರುದ್ಧ, ನಮ್ಮ ವಿರುದ್ಧ ಅಲ್ಲ, ಸ್ವಾಮೀಜಿಗಳ ವಿರುದ್ಧ ಕೆಟ್ಟ ಮಾತಾಡ್ತಾರ. ಅಪ್ಪಪ್ಪ ಅವರು ಕೃಷಿಯಲ್ಲಿ ಒಳ್ಳೆ ಕೆಲಸ ಮಾಡ್ರಂತ, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಕೃಷಿಯಲ್ಲಿ ಒಳ್ಳೆ ಕೆಲಸ ಮಾಡಿದಾರ, ಶ್ರಮಿಕರಾದಾರ, ಅವರೇ ಸ್ವತಃ ಕೃಷಿ ಮಾಡ್ತಾರ, ಅದ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ. ಆದರೆ ಇಂಥ ಕೆಟ್ಟ ಮಾತಾಡ್ಬೇಕ ಸ್ವಾಮೀಜಿಗಳು? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು. ಎಲ್ಲಿವರೆಗೂ ಭಕ್ತರು ಜಾಗ್ರ ಆಗೋದಿಲ್ವೋ, ನಾವೆಲ್ಲರೂ ಭಕ್ತರೇ. ಭಕ್ತರಂದ್ರೆ ಮೊಬ್ಬರಲ್ಲ, ಭಕ್ತ ಅಂದ್ರೆ ಗುಲಾಮನಲ್ಲ, ಭಕ್ತ ಅಂದ್ರೆ ಬರೀ ಗಂಟೆ ಬಾರಿಸೋದ ನನ್ನ ಕೆಲಸ ಅಲ್ಲ, ಭಕ್ತ ಅಂದ್ರೆ ಸ್ವಾಮಿ ಪಾದದೊಳ್ಕೊಂಡು ನೀರು ಕುಡಿಯೋದಲ್ಲ. ಭಕ್ತ ಅಂದ್ರೆ ಪ್ರಜ್ಞಾವಂತ, ಭಕ್ತ ಅಂದ್ರೆ ವಿಚಾರವಾದಿ, ಭಕ್ತ ಅಂದ್ರೆ ಸಹೃದಯಿ, ಭಕ್ತ ಅಂದ್ರೆ ಆತ್ಮೀಯತೆಯಿಂದ ಇವನಾರವ ಎನ್ನದೆ ಇವ ನಮ್ಮ ಮನೆ ಮಗನೆಂದೆನಿಸೆಯ ಕೂಡಲ ಸಂಗಮನೆ ತಪ್ಪಿಕೊಳ್ಳೋ ಮನುಷ್ಯ ಭಕ್ತನಾಗ್ತಾನೆ. ಪುರೇ ದಡ್ಡ ಭಕ್ತ ಆಗೋದಿಲ್ಲ. ಎಲ್ಲ ಮಠದಾಗ ನೋಡ್ರಿ ನೀವು ಎಂತ ದಡ್ಡ ಇರ್ತಾರ ನೋಡ್ರಿ. ಸುಮ್ನೆ ನೀವು ಆಲೋಚನೆ ಮಾಡಿ ಕೇಳ್ರಿ, ನೀವು ಎಂತ ಇರ್ತಾರ ಅವ್ರು. ನಾವು ಆ ಕಡೆ ಅಲ್ಲಿ ಕುಂತರು ಸಹಿತ ಬಿಡೋದಿಲ್ಲ, ಅಲ್ಲಿಗೆ ತಂದು ತಾಟ ಹಚ್ಚಿ ಕೈಕಾಲು ತೊಳೆದು ಅಂತರಿಗೆ ಭಕ್ತ ಅನ್ನಕೈತಿವಿ ನಾವು. ಭಕ್ತಲ್ಲ, ಅವರು ಗುಲಾಮರು. ಬಸವ ಧರ್ಮ ಗುಲಾಮರ ಧರ್ಮ ಅಲ್ಲ.
ಅರಿವಿನ ಧರ್ಮ, ಆಚಾರದ ಧರ್ಮ, ಅರಿವು ಆಚಾರಗಳನ್ನು ಕೂಡಿಕೊಂಡು ಹೋದಂತ ಧರ್ಮ ನಮ್ಮ ಲಿಂಗಾಯತ ಧರ್ಮ. ಇದು ತುಂಬಾ ವಿಭಿನ್ನವಾದದ್ದು. ನಾನು ಹೇಳೋದಿಲ್ಲ ಇದು ಮಾತು, ನಗೆಮಾರಿ ತಂದೆ ವಚನಕಾರ ಹೇಳ್ತಾನ, ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು. ವೇದಗಳಿಗಿಂತಲೂ ಹೆಚ್ಚಿನದಂತ ಇದು. ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು, ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು. ಲಿಂಗವಂತರ ನಡೆ ನುಡಿ ಭಿನ್ನ ಕಾಣಿರು ಅಂತ ಹೇಳ್ತಾರೆ. ನಾನು ಹೇಳಲ್ಲ ಈ ಮಾತನ್ನ, ಶರಣರು ಹೇಳ್ತಾರ. ನಮ್ಮ ನಡೆ ನುಡಿನೇ ಭಿನ್ನ ಅದ, ನಮಗೆ ಮುಟ್ಟು ತಟ್ಟೋದಿಲ್ಲ. ನೋಡಿರ್ಬೇಕಿರ್ತದೆ. ಇಲ್ಲೆಲ್ಲ ನೀವೇನು ಮಹಿಳೆಯರಿಗೆ ಕೂತೀರಿ, ಬೇರೆ ಜನಾಂಗದಲ್ಲಿ ಆಲೋಚನೆಗಳೇ ಬೇರೆ. ಅಲ್ಲಿ ನೀ ಸರಿ ಆ ಕಡೆ ದೂರ ಸರಿ, ನೀ ಮುಡಿಚಟ್ಟಿ ಸರಿ ಕಿಡ್ ಬಡಬಡ ಅಂತ. ಆದ್ರೆ ಲಿಂಗಾಯತಲ್ಲಿ ಹಂಗಿಲ್ಲ, ಮುಟ್ಟಬಹುದು ತಟ್ಟಬಹುದು, ಏನೇನು ಅದು ಫರಕ್ಕಿಲ್ಲ. ಆದ್ರೆ ಮಡಿ 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 ಅನ್ನೋ ಧರ್ಮ ನಮ್ಮದಲ್ಲ. ನಮ್ಮದಲ್ಲದ ಧರ್ಮಕ್ಕ ನಾವು ಹೋಗಿ ಬೆಳಕತ್ತೀವಿ. ತಪ್ಪು ಅವ್ರದಲ್ಲ, ನಮ್ ತಪ್ಪದ. ನಾವೆಲ್ಲಿ ಹೋಗ್ಬೇಕಲ್ಲಿ ಹೋಗತ್ತಿಲ್ಲ. ಕರೆ ಕರೆ ನಾವು ಆತ್ಮಸಾಕ್ಷಿಗಳವ. ಬಸವ ಕಲ್ಯಾಣಕ್ಕೆ ನಾವ್ ಎಷ್ಟು ಸಲ ಹೋಗಿವಿ? ಗೋವಿಂದ ಮೇಲೆ ಹೋಗಿವಿ. ಆದ್ರೆ ಟೀಕೆ ಮಾಡಕತ್ತಿಲ್ಲ, ನಾನು ಆಲೋಚನೆ ಮಾಡೋಣ. ಕೂಡಲ ಸಂಗಮಕ್ಕೆ ಹೋಗಿವಿ, ತಂಗಡಿಗೆ ನೋಡಿದಿವಿ, ಮುಗುಟ್ಕಾನಹಳ್ಳಿ ಅಂತ ಬರ್ತಾರಲ್ಲ ಗಂಗಾಂಬಿಕೆ ಅವರ ಲಿಂಗೈಕ್ಯರಾದ ಕ್ಷೇತ್ರ ನೋಡಿವೆ, ಗೊತ್ತಿಲ್ಲ ನಮ್ಗ. ಬೀದರ್ಕ್ ಹೋಗಿವೆ, ಎಂತ ಅದ್ಭುತ ಕ್ಷೇತ್ರ ಅವರೆಲ್ಲ. ನಮಗೆ ಬಹಳ ಗಾಬರಿ ಆಗ್ತದ. ಬಸವಣ್ಣವ್ರಂತ ಎಂತ ಚೀಸ್ ಅಂದ್ರೆ ವಜ್ರ ಅದು ಎಲ್ಲಿ ಸಿಗಕ್ಕೆ ಸಾಧ್ಯ ಇಲ್ಲ ನಿಮಗ. ಎಷ್ಟು ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ದ.ರಾ. ಬೇಂದ್ರೆ ಅವ್ರ ಹೆಸರು ಕೇಳಿದ್ರಿ ನೀವೆಲ್ಲರೂ. ಅವರು ಶಬ್ದ ಗಾರುಡಿಗ ಅಂತ ಅವ್ರನ್ನ ಕರೀತಿದ್ರು. ಆ ಶಬ್ದ ಗಾರುಡಿಗ ಆತ ಅಜ್ಜ ವಯಸ್ಸಾದಾಗ ಬಸವ ಕಲ್ಯಾಣಕ್ಕೆ ಹೋಗ್ತಾರ. ಒಂದ್ಸಲ ಬಸವ ಕಲ್ಯಾಣಕ್ಕೆ ಹೋಗಿ ಒಮ್ಮೆ ಶರ್ಟ್ ಬಿಚ್ತಾರ. ಶರ್ಟ್ ಬಿಚ್ಚಿದ್ರು ಹಿಂಗೆ ಗಾಬರಿ ಆಗ್ತದೆ. ಜೊತೆ ಇದ್ದಾರೆ, ಯಾಕೆ ಶರ್ಟ್ ಬಿಚ್ಚಿದ್ರ ಅಂತ. ಆಮೇಲೆ ಧೋತಿ ಉಡ್ತಿರ್ತಾರ, ಧೋತಿ ಬಿಚ್ಚಿ ಬಿಡ್ತಾರ. ಇನ್ನಷ್ಟು ಗಾಬರಿ ಆಗ್ತದ. ಅವ್ರ ಗಾಬರಿ ಆಗಿ ಏನ್ರಿ ಯಾಕೆ ಹಿಂಗ್ಯಾಕೆ ಮಾಡಕತ್ತೀರಿ ಅಂದಾಗ ಅತ್ತ ಹೇಳ್ತಾನ, ಇದು ಬಸವಣ್ಣನ ತಿರುಗಾಡಿದಂತ ನೆಲ. ಇಲ್ಲಿ ಶರಣರು 770 ಜನ ಅಮರಗಣಗಳು, 196,000 ಈ ಭಕ್ತ ಗಣಗಳು ಓಡಾಡಿದ ಕ್ಷೇತ್ರ. ಈ ಕ್ಷೇತ್ರದಾಗ ನಾನು ಉರುಳಾಡ್ದೆ ಅಂತ. ನಾವಿಲ್ಲಿ ಬಗಲಾಗಿದ್ದೀವಿ. ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ. ಎಲ್ಲಿ ನಿಂತಿರ್ತಾನ? ನೀರಾಗ ನಿಂತಿರ್ತಾನ. ನೀರಿಲ್ರಿ, ನೀರಡಿಕೆ ಆಗ್ಯಾವ ಸರ್, ನೀರಿಲ್ರಿ. ಕೆಳಗ ಬಗ್ಗಿದ್ರೆ ನೀರವ. ಈ ವಿವೇಚನೆ ನಮ್ಮ ಒಳಗಡೆ ಇಲ್ಲ. ಇದಕ್ಕೆ ಕಾರಣ ಅಂದ್ರೆ ಒಂದು ಕೊರತೆ ಅಂದ್ರೆ ನಾವು ವಚನಗಳು ಓದದೇ ಇರೋದು. ಲಿಂಗಾಯತ ದೊಡ್ಡ ದೌರ್ಬಲ್ಯ. ಇನ್ಮೇಲೆ ನೀವು ತಾಯಂದ್ರೆ ನಿಮ್ಗೆ ಕೈ ಮುಗಿದು ಹೇಳ್ತೀನಿ, ನಿಮ್ಮ ಮಕ್ಕಳು ನಿಮ್ಮ ಬಗ್ಗೆ ಗೌರವ, ಪ್ರೀತಿ, ವಿಶ್ವಾಸ ಮತ್ತೆ ನಿಮ್ಮ ಮಕ್ಕಳು ಕೆಡ್ಲಾರ್ದಂಗ. ನಮ್ಮ ಶಾಪುರ ಅಂತ ನಿಮ್ಗೆ ಗೊತ್ತೇ, ನಾ ಏನು ಹೇಳಲ್ಲ. ಎಷ್ಟೋ ಮಕ್ಕಳು IPL ಆಡಿ ಗುಟ್ಗ ತಿಂದು, ನಮ್ಮ ದೋಸ್ತನೇ ಒಬ್ಬನಿಗೆ ಈಗ ಆಸ್ಪತ್ರೆಗೆ ಅದ. ನಾವು 35 ವರ್ಷ ಸತತ ತಿಂದಾನ ಗುಟ್ಗ. ಈಗ ಹಾರ್ಟ್ ಆಪರೇಷನ್ ಮಾಡ್ಬೇಕಂತ, ಓಪನ್ ಸರ್ಜರಿ ಮಾಡ್ಬೇಕಂತ. ಎಲ್ಲಿಗೆ ಬರ್ತಿದ್ದ ಕತೆ? ನಮ್ಮ ಮಕ್ಳು ಹಿಂಗೆ ಕೆಟ್ಟ ಹೋಗತ್ತೇವ, ನಮ್ಗೆ ಗೊತ್ತಿಲ್ಲ. ನಾವು ಗಳಿಸಿವಿ, ನಾವು ಕಾರ್ ಅದ, ಗಾಡಿ ಅದ, ಗೋಡ ಅದ. ಆಮೇಲೆ ಏನ್ ಮಾಡ್ತೀವಿ? ನಿಮ್ ಜೀವ ಇಲ್ಲಲ್ಲ. ನಿಮ್ ಕಣ್ಣು ಮುಂದೆ ನಿಮ್ಮ ಮಕ್ಕಳು ಸರಿದು ಹೋಗ್ತಾವಲ್ಲ. ನಮ್ಮ ಮಕ್ಕಳು ನಮ್ಮ ಕಂಟ್ರೋಲ್ನಾಗ ಇರಲ್ಲ. ನೀವು ಬೇಕಾದ್ರೆ ಗಳಿಸಿರಿ, ಹೆಸರು ಗಳಿಸಿರ್ಬೋದು, ದುಡ್ಡು ಗಳಿಸಿರ್ಬೋದು, ರಾಜಕೀಯ ಮಾಡಿರ್ಬೋದು. ಮಕ್ಕಳು ನಮ್ಮ ಜೊತೆ ಇರಲ್ಲ ಅಂದ್ರೆ ಏನ್ ಮಾಡ್ರಿ? ತಗೊಂಡು ಎಲ್ಲ ಏನ್ ಮಾಡ್ರಿ? ತಗೊಂಡು. ಅದಕ್ಕೆ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಪರಿಪಾಲನೆ ಮಾಡ್ಬೇಕಾಗಿತ್ತಂದ್ರ ನೀವು ನಿತ್ಯವೂ ಮನೆಯಲ್ಲಿ ವಚನವನ್ನು ನೀವು ಓದಕ್ ಶುರು ಮಾಡ್ರಿ. ನಿಮ್ಮ ನೋಡಿ ನಿಮ್ಮ ಮಕ್ಕಳು ಕಲಿತಾರೆ. ನಿಮ್ಮ ಮಕ್ಕಳಿಗೆ ಹೇಳ್ಬಾಡ್ರಿ. ನೀವು ಶುರು ಮಾಡ್ರಿ. ನೀವು ಆಟೋಮೆಟಿಕ್ಲಿ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನ ಕೇಳಲ್ಲ, ನಿಮ್ಮ ವಿಚಾರ, ನಡೆ, ನುಡಿ, ಚಿಂತನೆಗಳನ್ನ ಫಾಲೋ ಅಪ್ ಮಾಡ್ತಾರೆ. ನೋಡ್ರಿ, ಇವತ್ತು ನನಗೆ ಬಹಳ ಖುಷಿ ಆಯ್ತು. ನಮ್ಮ ಆನಿ ಸಿದ್ಲಿಂಗಣ್ಣವ್ರ ಮನೆಗ ಒಬ್ಬ ಸಹೋದರಿ ವಚನ ಹಾಡಂಗದ್ದು. ಎಷ್ಟು ಸಂತೋಷ ಆಯ್ತು ನನಗೆ. ಬಹುಶಃ ಅವ್ರು ಗಳಿಸಿದ ನನಗೆ ಅಷ್ಟು ಸಂತೋಷ ಆಗಿಲ್ಲ. ನನಗೆ ಅವ್ರ ಮನೆಗೆ ಖುಷಿ ಇರ್ಬೇಕು, ನನಗೆ ಅದು ಖುಷಿ ಆಗಿದ್ದಿಲ್ಲ. ಇವತ್ತು ಕರೆ ನನಗೆ ಖುಷಿ ಆಯ್ತು. ಅವ್ರ ಮನೆಗೆ ಒಂದು ಚೀಸ್ ಬಂತಂತ, ಒಂದು ವಜ್ರ ಬಂತಂತ. ಬೆಲೆ ಬರ್ತದ ನೋಡ್ರಿ. ಆ ತಾಯಿ ಇಲ್ಲಿ ಬಂದು ಹಾಡಿದಿಲ್ಲ, 4 ಜನಕ್ಕೆ ಗೊತ್ತಾಯ್ತಿಲ್ಲ. ಅವ್ರಿಗೆ ಆ ತಾಯಿಗೆ ಒಳಗಡೆ ಅದು ಏನು ಹಾಡಿದಂತ ಅವ್ರಿಗೆ ಅನಾಲಿಸಿಸ್ ಮಾಡ್ತಾರಲ್ಲ, ಬದಲಾವಣೆ ಆರಂಭ ಆಗ್ತದ. ಬದಲಾವಣೆ ಅನ್ನೋದು ಹೊರಗಡೆಯಿಂದ ಬರೋದಲ್ಲ, ಅದು ನನ್ನ ಒಳಗಿಂದ ಆರಂಭ ಆಗ್ತಕ್ಕಂಥದ್ದು. ಜ್ಞಾನ ಎಲ್ಲಿ ಯಾರು ಕೊಡಲ್ಲ. ದುಡ್ಡು ಕೊಡ್ಬೋದು, ಜ್ಞಾನ ಯಾರು ಕೊಡ್ತಾರ? ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರ, ಭೂಮಿ ನಿನ್ನದಲ್ಲ. ನೋಡ್ರಿ, ಇದೊಂದು ಮಾತು ಹೇಳಿ ಮುಗಿಸ್ತೇನೆ ನಾನು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಗೂ ನಿನ್ನವಳಲ್ಲ. ಹೆಂಡತಿನೂ ಬಳದಿರಲ್ಲ, ಗಂಡನೂ ಬಳದಿರಲ್ಲ. ನಿನ್ನದೆಂಬುದು ಜ್ಞಾನರತ್ನ. ನಿಂದು ರತ್ನ ಯಾವುದಂದ್ರೆ ಜ್ಞಾನರತ್ನ. ಅದನ್ನು ಕೆಡಗೊಡದೆ ಸಂರಕ್ಷಿಸಿದೆಯಾದಡೆ ಯಾವುದು? ಜ್ಞಾನವನ್ನ. ನಿನ್ನಿಂದ ಅದಕ್ಕೆ ಸಿರಿವಂತರಿಲ್ಲ. ನೀವೆಲ್ಲರೂ ಬಸವ ತತ್ವದ ಅಡಿಯಲ್ಲಿ ಬಂದು, ಬಸವ ಮಾರ್ಗದಲ್ಲಿ ಬಂದು ಇಂಥ ಸಿರಿವಂತಿಕೆಯನ್ನ ಪಡ್ರಿ ಅಂತ ನಾನು ಹೇಳ್ತಾ, ಇವತ್ತಿನ ದಾಸೋಹಿಗಳಾದಂಥ ಆನಿವಿಂದಿ ಪರಿವಾರದವರಿಗೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೇ, ಹಿರಿಯರೇ, ಸಹೋದರಿಯರೇ, ಅಕ್ಕಂದಿರೇ, ತಾಯಂದಿರೇ, ನಿಮ್ಮೆಲ್ಲರಿಗೂ ನನ್ನ ಗೌರವದ ಶರಣಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.